ನಮಸ್ಕಾರ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ವಸ್ತು ಬೇಕಂತ ನೋಡೋಣ. ತೋರಣ ಹಾಕಲು ಬೇಕಾಗುವ ವಸ್ತು: ಪಿಂಕ್ ಕಲರ್ ಪೆಟಲ್ಸ್, ಮೆರೂನ್ ಕಲರ್ ಪೆಟಲ್ಸ್, ಗ್ರೀನ್ ಕಲರ್ ಪೆಟಲ್ಸ್, ತೋರಣ ಮಧ್ಯೆ ಹಾಕೋ ಬೀಡ್ಸ್, ಕುಚ್ಚಿಗೆ ಹಾಕೋ ಬೀಡ್ಸ್, ರಿಂಗ್. ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡು 3 ಬೀಡ್ಸ್ ಹಾಕೊಂಡಿದ್ದೀನಿ. 38 ಮಣಿನ ಎಣ್ಸಿಟ್ಕೊಬೇಕಾಗತ್ತೆ. 1 2 3 4 5 6 7 8 9 10 11 12. ಈಗ 38 ಮಣಿನ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 10ರದ್ದು 2 ಭಾಗ ಮಾಡ್ಕೊಂಡಿದ್ದೀನಿ, 9ರದ್ದು 2 ಭಾಗ ಮಾಡ್ಕೊಂಡು ಈಗ 10ರದ್ದು 10 ಮಣಿನ 5 ಪೆಟಲ್ಸಂಗೆ ಪೆಟಲ್ಸ್ಗಳು ಹಾಕ್ತಾ ಬರಬೇಕು. 1 2 3 4 5 5 ಪೆಟಲ್ಸಂಗೆ ಪೆಟಲ್ಸ್ಗಳು ಹಾಕ್ತಾ ಬರಬೇಕಾಗುತ್ತೆ. 5 ಪೆಟಲ್ಸಿಗೆ ಒಂದೊಂದು ಬೀಡ್ಸ್. ನೋಡಿ, ಮತ್ತೆ ಪೆಟಲ್ಸ್ಗಳು ಫೋಲ್ಡಿಂಗ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಪೆಟಲ್ಸ್ ತಗೊಂಡು ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ, ಈ ಸೈಡ್ ಅರ್ಧ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಪೆಟಲ್ಸ್ ಮಧ್ಯೆನೇ ಸೂಜಿಗೆ ಸಿಗಿಸ್ಬೇಕು. ನಾನು ರಿಂಗಿಂದ ಹಾಕೋದ್ರಿಂದ ಉಲ್ಟಾ ತಿರುಗಿಸಿ ಪೆಟಲ್ಸ್ನ ಹಾಕ್ತಾ ಬರ್ತಾ ಇದ್ದೀನಿ. ಉಲ್ಟಾ ತಿರುಗಿಸ್ಬೇಕು. ಇಲ್ಲ ನೀವು ಕುಚ್ಚಿಂದ ಹಾಕ್ತಾ ಇದ್ದೀರಂದರೆ ಪೆಟಲ್ಸ್ನ ಉಲ್ಟಾ ತಿರುಗಿಸ್ಬಾರ್ದು, ಹಂಗೆ ಫೋಲ್ಡಿಂಗ್ ಹಾಕಿ ನಾನು ಯಾವಾಗಲೂ ರಿಂಗಿಂದನೇ ಫಸ್ಟು ತೋರಣ ಹಾಕ್ತಾ ಬರ್ತೀನಿ. ಕುಚ್ಚಿಂದ ಹಾಕಿದ್ರೆ ಒಂದೊಂದು ಸಲ ಲೆಂತ್ ಕಮ್ಮಿ ಬರುತ್ತಲ್ಲ, ಅದನ್ನು ಸರ್ಸೋಕ್ಕಾಗಲ್ಲ. ಅದಕ್ಕೆ ರಿಂಗಿಂದ ಹಾಕೊಂಬಂದ್ರೆ ಲೆಂತ್ ಕಮ್ಮಿ ಇದ್ರೂ ನೀಟಾಗಿ ಸರ್ಸ್ಕೊಂಡು ಲೆಂತ್ ಮಾಡ್ಕೊಂಡು ಆಮೇಲೆ ತೋರಣನ ಲೆಂತ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಬೋದು. ಅದಕ್ಕೋಸ್ಕರನೇ ನಾನು ಯಾವಾಗಲೂ ರಿಂಗಿಂದನೇ ತೋರಣ ಹಾಕೊಂಬರ್ತೀನಿ. ಹೀಗೆ 5 ಪೆಟಲ್ಸ್ ಹಂಗೆ ಪೆಟಲ್ಸ್ಗಳನ್ನ ಹಾಕ್ತಾ 10 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸೇ ಹಾಕ್ತಾ ಬರಬೇಕು. 3 4 5 ಈ ರೀತಿ ಭಾಗ ಮಾಡಿ ಇಟ್ಕೊಂಡಿರೋದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. 10 ಬೀಡ್ಸಿಗೆ 5 ಪೆಟಲ್ಸ್ ಹಂಗೆ ಪೆಟಲ್ಸ್ಗಳು ಹಾಕಂತ ಬಂದಾಯಿತು. ಈಗ 10ನೇ ಬೀಡ್ಸಿಗೆ ಏನು ಮಾಡಬೇಕಂದ್ರೆ ಪಿಂಕ್ ಕಲರಿಂದು 3 ಪೆಟಲ್ಸ್ ಹಾಕ್ಕೊಬೇಕು. ಪಿಂಕ್ ಕಲರಿಂದು 3 ಪೆಟಲ್ಸ್, 1 2 3 3 ಪಿಂಕ್ ಕಲರ್ ಪೆಟಲ್ಸ್ ಹಾಕಿದ್ಮೇಲೆ 1 ಗ್ರೀನ್ ಕಲರ್ ಪೆಟಲ್ಸ್, 1 ರೆಡ್ ಕಲರ್ ಪೆಟಲ್ಸ್. ಇದೇನಕ್ಕೆ ನಾವು ಮಧ್ಯ ಹಾಕ್ತೀವಿ ಅಂದರೆ ಇದು ತೋರಣ ಫುಲ್ ಪಿಂಕ್ ಕಲರೇ ಬರುತ್ತೆ, ಫುಲ್ ಪ್ಲೈನಾಗಿ ಕಾಣಿಸ್ಬಾರ್ದಲ್ಲ. ಅದಕ್ಕೋಸ್ಕರ ಪೆಟಲ್ಸ್ಗಳ ಮಧ್ಯೆ 1 ಗ್ರೀನು 1 ರೆಡ್ ಆ ರೀತಿ ಪೆಟಲ್ಸ್ಗಳನ್ನ ಹಾಕ್ತಾ ಬರಬೇಕಾಗತ್ತೆ. ಆವಾಗ ತೋರಣ ಚೆನ್ನಾಗಿ ಲುಕ್ಕಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲ ಬರೀ ಪ್ಲೈನೇ ತೋರಣ ಹಾಕಿದ್ವಿ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಈಗ 9 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯಿತು. ಈಗ 9ನೇ ಬೀಡ್ಸಿಗೆ 3 ಪೆಟಲ್ಸ್ ಪಿಂಕ್ ಕಲರ್ ಪೆಟಲ್ಸ್ ಹಾಕಬೇಕು. 1 ಮೆರೂನ್ ಕಲರ್ ಪೆಟಲ್ಸು, 1 ಗ್ರೀನ್ ಕಲರ್ ಪೆಟಲ್ಸ್ ಹಾಕಬೇಕು. ಮತ್ತೆ 9 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸ್ನೇ 5 ಪೆಟಲ್ಸ್ ಹಂಗೆ ಪೆಟಲ್ಸ್ಗಳನ್ನ ಹಾಕ್ತಾ ಬರಬೇಕು. ನೋಡಿ, ಪೆಟಲ್ಸ್ಗಳು ಹಾಕುವಾಗ ಕರೆಕ್ಟಾಗಿ 5 ಪೆಟಲ್ಸ್ ಹಾಕಿದ್ರೆ ಮಾತ್ರನೇ ದಿಂಡು ರೌಂಡ್ ಶೇಪಲ್ಲಿ ಬರುತ್ತೆ, ದಿಂಡು ಸಹ ಲೆಂತ್ ಬರುತ್ತೆ. ಇಲ್ಲ ಅಂದರೆ ನೀವು ಪೆಟಲ್ಸ್ಗಳು ಒಂದು ಕಡೆ 3 ಒಂದು ಕಡೆ 4 ಆ ರೀತಿ ಪೆಟಲ್ಸ್ಗಳು ಹಾಕ್ತಾ ಬಂದ್ವಿ ಅಂದರೆ ದಿಂಡು ಚೆನ್ನಾಗಿ ರೌಂಡ್ ಶೇಪು ಕಾಣಿಸಲ್ಲ, ದಪ್ಪನೂ ಕಾಣಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, 5 ಪೆಟಲ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ 9 ಬೀಡ್ಸಿಗೂ 5 ಪೆಟಲ್ಸ್ ಹಂಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕ್ತಾ ಬರಬೇಕು. 9ನೇ ಬೀಡ್ಸಿಗೆ ಪಿಂಕ್ ಕಲರಿನ ಪೆಟಲ್ಸು 3 ಪೆಟಲ್ಸ್ ಹಾಕಬೇಕು. 1 ರೆಡ್ ಕಲರ್ ಪೆಟಲ್ಸು, 1 ಗ್ರೀನ್ ಕಲರ್ ಪೆಟಲ್ಸ್. ಈಗ ಮತ್ತೆ 10 ಬೀಡ್ಸಿಗೂ ಪಿಂಕ್ ಕಲರ್ ಪೆಟಲ್ಸೇ ಹಾಕ್ತಾ ಬರಬೇಕು. ಮತ್ತೆ 10 ಬೀಡ್ಸಿಗೂ 5 ಪೆಟಲ್ಸ್ ಹಂಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕ್ತಾ ಬರಬೇಕಾಗತ್ತೆ. 1 3 4 5 ಈಗ 38 ಬೀಡ್ಸಿಗೂ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯಿತು. ಒಂದು ಸ್ವಲ್ಪ ಬೀಡ್ಸ್ ತಗೊಂಡಿದ್ದೀನಿ.
ಈಗ ಗ್ರೀನ್ ಕಲರಿನ ಪೆಟಲ್ಸಿಂದು 5 ಪೆಟಲ್ಸ್ ಹಂಗೆ 3 ಸ್ಟೆಪ್ ಹಾಕ್ಕೊಬೇಕಾಗತ್ತೆ ನೋಡಿ. 5 ಪೆಟಲ್ಸಿಗೆ ಒಂದು ಬೀಡ್ಸ್, ಆ ರೀತಿಯಲ್ಲಿ ಗ್ರೀನ್ ಕಲರಿಂದು 5 ಪೆಟಲ್ಸ್ ಹಂಗೆ 3 ಸ್ಟೆಪ್ ಹಾಕ್ಕೊಬೇಕು. ಈಗ ಗ್ರೀನ್ ಕಲರಿಂದು 3 ಸ್ಟೆಪ್ ಆಗಿದೆ. ಈಗ ರೆಡ್ ಕಲರಿಂದು 3 ಸ್ಟೆಪ್ ಹಾಕ್ಕೊಬೇಕು. 1 2 3 4 5 ಪೆಟಲ್ಸಿಗೆ ಒಂದು ಬೀಡ್ಸ್. ರೆಡ್ ಕಲರಿಂದು 3 ಸ್ಟೆಪ್ ಆಗಿದೆ. ಗ್ರೀನ್ ಕಲರಿಂದ ಇಲ್ಲಿ ಹಾಕ್ಬೇಕಾಗತ್ತೆ 3 ಸ್ಟೆಪ್. 3 ಗ್ರೀನು 3 ಮೆರೂನು 3 ಗ್ರೀನ್ ಹಾಕಿದ್ಮೇಲೆ ಮತ್ತೆ ಈಗ ಪಿಂಕ್ ಕಲರಿಂದು 38 ಬೀಡ್ಸಿಗೆ ಹಾಕಿದ್ಮೇಲೆ ಮತ್ತೆ ಇಲ್ಲಿ 4 ಸ್ಟೆಪ್ ಬರಬೇಕು ಪಿಂಕ್ ಕಲರಿಂದು. ಮತ್ತೆ ಗ್ರೀನ್ ಕಲರಿಂದು ಪಿಂಕ್ ಕಲರಿಂದು 4 ಸ್ಟೆಪ್ ಆಗಿದೆ. ಈಗ ಕುಚ್ಚು ಹಾಕೋದಕ್ಕೆ ಬೀಡ್ಸ್ನ 9 ಬೀಡ್ಸ್ ಹಾಕಬೇಕಾಗತ್ತೆ ನೋಡಿ. ಇದು ಫ್ಲವರ್ ಬೀಡ್ಸು, ಇದನ್ನೇ ಕುಚ್ಚಿಗೆ ಹಾಕೋದು. ಇದನ್ನೇ 9 ಬೀಡ್ಸ್ನ ಹಾಕ್ಕೊಬೇಕು. 3 4 5 6 7 8 9 ನೋಡಿ. ಇದಕ್ಕೆ ಹೇಗೆ ಪೆಟಲ್ಸ್ ಹಾಕೋದೆ ಅಂತ ಹೇಳ್ಕೊಡ್ತೀನಿ. ನಾವು ತೋರಣಗೆ ಈ ರೀತಿ ಎರಡು ಕಡೆನೂ ಫೋಲ್ಡಿಂಗ್ ಮಾಡಿ ಉಲ್ಟಾ ತಿರುಗಿಸಿ ಪೆಟಲ್ಸ್ ಮಧ್ಯೆನೇ ಸೂಜಿಗೆ ಸಿಕ್ಸಿದ್ವಿ. ಈಗ ಇದನ್ನ 3 ಸ್ಟೆಪ್ ಬರಂಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕಾಗತ್ತೆ. 3 ಸ್ಟೆಪ್ ಬರಬೇಕು, ಫ್ಲವರ್ ರೀತಿ ಕಾಣಿಸ್ಬೇಕು. ಆ ರೀತಿ ಫೋಲ್ಡಿಂಗ್ ಮಾಡಿ 2 ಪೆಟಲ್ಸು ಪಿಂಕ್, 2 ಪೆಟಲ್ಸು ರೆಡ್, 2 ಪೆಟಲ್ಸು ಗ್ರೀನ್, ಮತ್ತೆ 2 ಪೆಟಲ್ಸು ರೆಡ್. ಪಿಂಕ್ ಕಲರಿಂದ 2 ಪೆಟಲ್ಸು, ಫ್ಲವರ್ ರೀತಿನೇ ಕಾಣಿಸ್ಬೇಕು. ಆ ರೀತಿ ಪೆಟಲ್ಸ್ಗಳನ್ನ ಹಾಕೊಬೇಕಾಗುತ್ತೆ. ಈಗ ಇದು ಒಂದ್ಸಲ ಇದು ಲೆಂತ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ದಾರ ಕಟ್ ಮಾಡ್ಕೊಳ್ಳಿ. ನಾನು ಲೆಂತ್ ಇದೆ ಅಂತ ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಬಾಗಿಲಿಗೆ ಲೆಂತ್ ಬರುತ್ತೆ. ಈಗ 2 ನಾಟ್ ಹಾಕಿದ್ಮೇಲೆ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ಮತ್ತೆ ಒಂದು ದಾರಾಗೆ ಒಂದು ಸೂಜಿ ಕೋಣಿಸ್ಕೊಂಡು ಒಂದು ನಾಟ್ ಹಾಕೊಬೇಕಾಗತ್ತೆ. ಈಗ ಇಲ್ಲಿ ಹೇಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಿದೀವೋ ಅದೇ ರೀತಿನೇ ಪೆಟಲ್ಸ್ಗಳನ್ನ ಹಾಕಬೇಕಾಗತ್ತೆ. 2 ಪಿಂಕ್ ಕಲರ್ ಪೆಟಲ್ಸ್, 2 ರೆಡ್ ಕಲರ್ ಪೆಟಲ್ಸ್, 2 ಗ್ರೀನ್ ಕಲರ್ ಪೆಟಲ್ಸ್, 2 ರೆಡ್ ಕಲರ್ ಪೆಟಲ್ಸ್, ಪಿಂಕ್ ಕಲರಿಂದ 2, ಈಗ 9 ಬೀಡ್ಸ್ನ ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಬೇಕು. 1 2 3 4 5 6 7 8 9. ಈಗ ಫಸ್ಟ್ ತೋರಣ ಹಾಕಿಟ್ಟಿದ್ವಲ್ಲ ಅದರಲ್ಲಿ 2 ದಾರ ಇರುತ್ತೆ. ಆ ದಾರದ ಮಧ್ಯೆನೇ ಕುಚ್ಚನ್ನ ಈ ರೀತಿ ಕೋಣಿಸ್ಕೋಬೇಕಾಗತ್ತೆ. ಈ ರೀತಿ ಕೋಣಿಸ್ಕೊಂಡು ಮತ್ತೆ 9 ಬೀಡ್ಸ್ನ ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೋಬೇಕು. 1 2 3 4 5 6 7 8 9. 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ 2 ಪಿಂಕ್ ಕಲರ್ ಪೆಟಲ್ಸ್, 2 ಪಿಂಕ್ ಕಲರ್ ಪೆಟಲ್ಸ್, 2 ರೆಡ್ ಕಲರ್ ಪೆಟಲ್ಸ್, 2 ಗ್ರೀನ್ ಕಲರ್ ಪೆಟಲ್ಸ್, 2 ರೆಡ್ ಕಲರ್ ಪೆಟಲ್ಸ್, 2 ಪಿಂಕ್ ಕಲರ್ ಪೆಟಲ್ಸ್.
ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೋಣ. ಈಗ ಸೈಡ್ ತೋರಣ ರೆಡಿ ಆಗಿದೆ ಜಿಯಲ್ಲಿ. ಅದಕ್ಕೋಸ್ಕರ ಒಂದು ರಿಂಗ್ ಕಟ್ಕೊಂಡು ಮಧ್ಯದ ಕುಚ್ಚು ಹಾಕೊಂಬಿಡೋಣ. ಒಂದು ರಿಂಗ್ ಕಟ್ಕೊಬೇಕು. ಫಸ್ಟ್ ಬೀಡ್ಸು 3 ಹಾಕೊಬೇಕು. ಗ್ರೀನ್ ಕಲರ್ ಪೆಟಲ್ಸು 5 ಪೆಟಲ್ಸ್ ಹಂಗೆ 2 ಸ್ಟೆಪ್ ಹಾಕೊಬೇಕಾಗತ್ತೆ. 5. ಮತ್ತೆ ರೆಡ್ ಕಲರ್ ಪೆಟಲ್ಸು 2 ಸ್ಟೆಪ್ ಹಾಕೊಬೇಕಾಗತ್ತೆ. 1 2 ಸ್ಟೆಪ್ಪು ಪಿಂಕ್ ಕಲರ್ ಬರಬೇಕು ಮಧ್ಯದಲ್ಲಿ. ಈಗ ರೆಡ್ ಕಲರಿಂದು 2 ಸ್ಟೆಪ್ ಹಾಕೊಬೇಕಾಗುತ್ತೆ. 1 2. ರೆಡ್ ಕಲರಿಂದು 2 ಸ್ಟೆಪ್ ಹಾಕಿದ್ಮೇಲೆ ಗ್ರೀನ್ ಕಲರಿಂದು 2 ಸ್ಟೆಪ್ ಹಾಕೊಬೇಕು. 5 ಪೆಟಲ್ಸ್ ಹಂಗೆ ಹಾಕ್ತಾ ಹೋಗ್ಬೇಕು. 2 ಸ್ಟೆಪ್ಪು ಗ್ರೀನ್ ಹಾಕಿದ್ಮೇಲೆ 6 7 8 9 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಪಿಂಕ್ ಕಲರಿನ ಪೆಟಲ್ಸು 2 ಪೆಟಲ್ಸ್ ಹಾಕೊಬೇಕು. 1 2. ರೆಡ್ ಕಲರ್ ಪೆಟಲ್ಸು 2. ಗ್ರೀನ್ ಕಲರ್ ಪೆಟಲ್ಸು 2. ರೆಡ್ ಕಲರ್ ಪೆಟಲ್ಸು 2. 2 ಪಿಂಕ್ ಕಲರ್ ಪೆಟಲ್ಸು. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೊಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ಒಂದು ಸೂಜಿಗೆ ದಾರ ಕೊಂಡಿಸ್ಕೊಂಡು ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. 2 ಪಿಂಕ್, 2 ರೆಡ್, 2 ರೆಡ್, 2 ಪಿಂಕ್. ಈಗ 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕೊಬೇಕು. 1 2 3 4 5 6 7 8 9 9 ಕುಚ್ಚಿಗೆ ಹಾಕೋ ಬೀಡ್ಸ್ ಹಾಕಿದ್ಮೇಲೆ ಫಸ್ಟ್ ಕುಚ್ಚು ಹಾಕಿಟ್ಟಿದ್ವಲ್ಲ ತೋರಣದ್ದು, ಆ ತೋರಣದ ಮಧ್ಯೆ 2 ದಾರ ಇರುತ್ತೆ. ಆ ದಾರದ ಮಧ್ಯೆನೇ ಸೂಜಿನ ಕೋಣಿಸ್ಕೋಬೇಕು. ಮತ್ತೆ 9 ಬೀಡ್ಸ್ನ ಕೋಣಿಸ್ಕೋಬೇಕಾಗತ್ತೆ. 1 2 3 4 5 6 7 8 9. ಮತ್ತೆ 2 ಪಿಂಕ್ ಕಲರ್ ಪೆಟಲ್ಸು, 2 ರೆಡ್ ಕಲರ್ ಪೆಟಲ್ಸು, 2 ಗ್ರೀನ್ ಕಲರ್ ಪೆಟಲ್ಸು, 2 ರೆಡ್ ಕಲರ್ ಪೆಟಲ್ಸು. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಒಂದು ನಾಟ್ ಹಾಕೋಣ. ಈಗ ಮಧ್ಯಕ್ಕೆ ಹಾಕೋ ಕುಚ್ಚು ರೆಡಿ ಆಗಿದೆ. ಒಂದು ಸೂಜಿಗೆ ಒಂದು ರಿಂಗ್ ಕಟ್ಕೊಂಡು 3 ಬೀಡ್ಸ್ ಹಾಕೊಂಡಿದ್ದೀನಿ. ಈಗ ಮಣಿನ 38 ಮಣಿ ಎಣ್ಸಿಟ್ಕೊಂಡು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 10 ಮಣಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕೊಬೇಕು. 1 2 3 4 5 ಪೆಟಲ್ಸಿಗೆ ಒಂದೊಂದು ಬೀಡ್ಸ್ ಹಂಗೆ 10 ಮಣಿಗೆ ಪಿಂಕ್ ಕಲರ್ ಪೆಟಲ್ಸೇ ಹಾಕ್ತಾ ಹೋಗ್ಬೇಕು. 10 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯ್ತು. ಈಗ 10ನೇ ಬೀಡ್ಸಿಗೆ 3 ಪಿಂಕ್ ಕಲರ್ ಪೆಟಲ್ಸ್ ಹಾಕೊಬೇಕು. 1 ರೆಡ್ ಕಲರ್ ಪೆಟಲ್ಸ್, 1 ಗ್ರೀನ್ ಕಲರ್ ಪೆಟಲ್ಸ್. ಮತ್ತೆ 9 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸೇ 5 ಪೆಟಲ್ಸ್ ಹಂಗೆ ಹಾಕ್ತಾ ಬರಬೇಕು. ಈಗ 9 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯ್ತು. 9ನೇ ಬೀಡ್ಸಿಗೆ 3 ಪಿಂಕ್ ಕಲರ್ ಪೆಟಲ್ಸ್ ಹಾಕಬೇಕು. 3 ಪಿಂಕ್ ಕಲರ್ ಪೆಟಲ್ಸ್ ಹಾಕಿದ್ಮೇಲೆ 1 ರೆಡ್ ಕಲರ್ ಪೆಟಲ್ಸು, 1 ಗ್ರೀನ್ ಕಲರ್ ಪೆಟಲ್ಸು.
ಮತ್ತೆ 9 ಬೀಡ್ಸಿಗೆ ಪಿಂಕ್ ಕಲರ್ ಪೆಟಲ್ಸೇ 5 ಪೆಟಲ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 2 3 4 5 ಪೆಟಲ್ಸ್ಗೆ ಒಂದೊಂದು ಬಿಡಿಸಂಗೆ ಪಿಂಕ್ ಕಲರ್ ಪೆಟಲ್ಸ್ ಕಂಟಿನ್ಯೂ. ಈಗ 9 ಮಣಿಗೆ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯ್ತು. 9ನೇ ಮಣಿಗೆ ಈಗ 3 ಪೆಟಲ್ಸ್ ಹಾಕಬೇಕು. 1 ಮೆರೂನ್ ಕಲರ್ ರೆಡ್ ಕಲರ್ ಪೆಟಲ್ಸು, 1 ಗ್ರೀನ್ ಕಲರ್ ಪೆಟಲ್ಸ್ ಹಾಕಬೇಕು. ಮತ್ತೆ 10 ಬೀಡ್ಸಿಗೆ ಮತ್ತೆ ಪಿಂಕ್ ಕಲರ್ ಪೆಟಲ್ಸೇ ಕಂಟಿನ್ಯೂ ಮಾಡಬೇಕು. ಈಗ 38 ಮಣಿಗೂ ಪಿಂಕ್ ಕಲರ್ ಪೆಟಲ್ಸ್ ಹಾಕಾಯ್ತು. ಈಗ ಗ್ರೀನ್ ಕಲರಿನ ಪೆಟಲ್ಸು 5 ಪೆಟಲ್ಸ್ ಹಂಗೆ ಗ್ರೀನ್ ಕಲರಿನ 3 ಸ್ಟೆಪ್ ಆದಮೇಲೆ ರೆಡ್ ಕಲರಿಂದು 3 ಸ್ಟೆಪ್ ಹಾಕಬೇಕು. 1 ಗ್ರೀನ್ ಕಲರಿನ ಪೆಟಲ್ಸು ಮತ್ತೆ 3 ಸ್ಟೆಪ್ ಹಾಕಬೇಕು. 1 2 3 4 5 ಪೆಟಲ್ಸ್ ಹಂಗೆ 3 ಸ್ಟೆಪ್ಪು ಗ್ರೀನ್ ಕಲರೇ ಹಾಕಬೇಕು. ಇಲ್ಲಿ ಪಿಂಕ್ ಹೇಗೆ ಹಾಕಿರ್ತೀವೋ ಇಲ್ಲೂ ಸಹ ಪಿಂಕ್ ಕಲರ್ ಹಾಕಬೇಕು. ಈ ರೀತಿ ಮಣಿ ಎಣ್ಸಿಟ್ಕೊಂಡು ಡಿವೈಡ್ ಮಾಡಿ ಇಟ್ಕೊಂಡು ಪೆಟಲ್ಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಸೈಡ್ ತೋರಣ 2 ಕಡೆ ಪಿಂಕ್ ಕಲರಿಂದ ಹಾಕಿ ರೆಡಿಯಾಗಿದೆ. ಈಗ 3 ಬೀಡ್ಸ್ ಹಾಕೊಂಡಿದ್ದೀನಿ. 3 ಬೀಡ್ಸ್ ಹಾಕೊಂಡು ಒಂದು ರಿಂಗ್ ಕಟ್ಕೊಬೇಕಾಗುತ್ತೆ. ನೋಡಿ, ಇದು 2 ಕಡೆನೂ ರಿಂಗ್ ಕಟ್ಟಬೇಕು ಮಧ್ಯದ ತೋರಣಗೆ. ಅದೇ ಸೈಡ್ ತೋರಣ ಆದರೆ ಒಂದು ಕಡೆ ಕುಚ್ಚು ಒಂದು ಕಡೆ ರಿಂಗ್ ಬರುತ್ತೆ. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡೋಣ. ಈಗ ಮಧ್ಯದ ತೋರಣ 2, ಸೈಡ್ ತೋರಣ 2, ಕುಚ್ಚೆಲ್ಲ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಕಟ್ಟಬೇಕಾಗತ್ತೆ. ಫಸ್ಟು ಮಧ್ಯದ ತೋರಣ 2 ಒಂದೇ ರೀತಿಯಲ್ಲಿ ಕೋಣಿಸಿರೋದನ್ನ ಕಟ್ಕೊಬೇಕಾಗತ್ತೆ. ಈಗ ಮಧ್ಯದ ಕುಚ್ಚು ಕಟ್ಟಬೇಕು. ಮಧ್ಯದ ಕುಚ್ಚು ಫಸ್ಟು ನೀವು ಕರೆಕ್ಟಾಗಿ ಕಟ್ಕೊಂಬಿಟ್ರಿ ಅಂದರೆ ಸೈಡ್ ತೋರಣ ಆರಾಮಾಗಿ ಕಟ್ಕೊಬೋದು. ಈಗ 2 ರಿಂಗನ್ನು ಕಟ್ಟಬೇಕಾಗತ್ತೆ. ಅದೇ ರೀತಿ ಸೈಡ್ ತೋರಣ ಕಟ್ಕೋಬೇಕು. ನೋಡಿದ್ರಲ್ಲ, ತೋರಣ ರೆಡಿ ಆಗಿದೆ. ಈಗ ಈ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.